ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಪ್ರಕಾಶ ನಿಮ್ಮ ಗಣಿತ ವಿಷಯದಲ್ಲಿ ಬಂದಿರತಕ್ಕಂತಹ ಹೊಸ ಪಠ್ಯಪುಸ್ತಕದ ಅನುಸಾರ ಅದರಲ್ಲಿ ಇರತಕ್ಕಂತಹ ಮೊದಲನೆಯ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಇದು ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಮೊದಲನೆಯ ಅಧ್ಯಾಯ ಆಗಿರುತ್ತೆ. ನಾವು ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಠ್ಯಪುಸ್ತಕದ ಪುಟ ಸಂಖ್ಯೆ 1, 2 ಮತ್ತು 3ರಲ್ಲಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಜೊತೆಗೆ ಅದಕ್ಕೆ ಸಂಪೂರ್ಣ ವಿವರಣೆಯನ್ನು ಕೂಡ ಇಂದಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಅಲ್ಲಿ 1.1 ಅಂತ ಇದೆ, 1 ಲಕ್ಷ ವೈವಿಧ್ಯತೆಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್. ಆಯ್ತಾ? 1 ಲಕ್ಷ ಅಂದ್ರೆ ಏನು, ಆ 1 ಲಕ್ಷ ಅನ್ನುವಂಥದ್ದು ಎಷ್ಟು ದೊಡ್ಡದು, ಅದರ ಬಗ್ಗೆ ಎಲ್ಲ ನಾವು ಈಗ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತಿಳಿತೀವಿ. ನೋಡಿ, ಇಲ್ಲೊಂದು ಸಂದರ್ಭವನ್ನ ಕೊಡಲಾಗಿದೆ. ಈಶ್ವರಪ್ಪ ಕರ್ನಾಟಕದಲ್ಲಿನ ಒಂದು ಪಟ್ಟಣ ಚಿಂತಾಮಣಿಯಲ್ಲಿರುವ ಒಬ್ಬ ರೈತ. ಅವರು ತಮ್ಮ ಭತ್ತದ ಹೊಲಕ್ಕಾಗಿ ಬೀಜಗಳನ್ನು ಖರೀದಿಸಲು ನಿಯಮಿತವಾಗಿ ಮಾರುಕಟ್ಟೆಗೆ ಹೋಗುತ್ತಿರುತ್ತಾರೆ. ಏನಂತೆ, ಈಶ್ವರಪ್ಪ ಅನ್ನುವಂಥವರು ಕರ್ನಾಟಕದಲ್ಲಿ ಯಾವ ಪಟ್ಟಣ, ಚಿಂತಾಮಣಿ ಪಟ್ಟಣದಲ್ಲಿ ಇರ್ತಕ್ಕಂಥ ಒಬ್ಬ ರೈತ ಆಗಿರ್ತಾರೆ. ಅವರು ತಮ್ಮ ಹೊಲಕ್ಕಾಗಿ ಭತ್ತದ ಬೀಜಗಳನ್ನ ಖರೀದಿ ಮಾಡ್ಲಿಕ್ಕಾಗಿ ಅವರು ಮಾರ್ಕೆಟಿಗೆ ಹೋಗ್ತಾರೆ. ಹೀಗೆ ಒಂದಿನ ಅವರು ಹೋದಾಗ ಅಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅಂತಕ್ಕಂಥ ಇಬ್ರು ಒಂದು ಸಂಭಾಷಣೆಯನ್ನ ನಡೆಸ್ತಾ ಇದ್ರು. ಅದನ್ನ ಅವರು ಕೇಳಿಸ್ಕೊಳ್ತಾರೆ. ಅಲ್ಲಿ ಆ ಒಂದು ಸಂಭಾಷಣೆಯಲ್ಲಿ ರಾಮಣ್ಣ ಹೇಳ್ತಾರೆ, ಮೊದಲು ನಮ್ಮ ದೇಶದಲ್ಲಿ ಸುಮಾರು 1 ಲಕ್ಷ ವಿಧದ ಅಕ್ಕಿ ಇತ್ತು ಅಂತ ರಾಮಣ್ಣ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಆಗಬಹುದು, 1 ಲಕ್ಷ ವಿಧದ ಅಕ್ಕಿನ ಅಂತ. ಆದ್ರೆ ಅದು ನಿಜವಾಗಿಯೂ ಇದೆ, 1 ಲಕ್ಷ ವಿಧದ ಅಕ್ಕಿ ಕೂಡ ಇದೆ. ಆದ್ರೆ ನಮಗೆ ಅದು ಆಶ್ಚರ್ಯ ಅಂತ ಅನ್ನಿಸಬಹುದು. ಆಯ್ತಾ? ರೈತರು ವಿವಿಧ ರೀತಿಯ ಬೀಜಗಳನ್ನು ಸಂರಕ್ಷಿಸಿ ಅವುಗಳನ್ನು ಭತ್ತ ಬೆಳೆಯಲು ಬಳಸುತ್ತಿದ್ದರು. ಈಗ ಕೆಲವೇ ವಿಧದ ಬೀಜಗಳಿವೆ ಹಾಗೂ ರೈತರು ಬೀಜಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬರಬೇಕಾಗಿದೆ. ಅದರಲ್ಲಿ ಮೊದಲು ರೈತರು ಬೀಜಗಳನ್ನ ಸಂರಕ್ಷಿಸಿ ಇಡ್ತಾ ಇದ್ರು, ನಮ್ಗೆ ಬೆಳೆಯಲಿಕ್ಕೆ ಬೇಕಾಗತ್ತೆ ಮುಂದೆ ಅಂತ. ಅದರಲ್ಲಿ ಈಗ ಒಂದಷ್ಟು ಬೀಜಗಳು ಮಾತ್ರ ರೈತರ ಬಳಿ ಇದಾವೆ. ಹಾಗೆ ರೈತರು ಬೀಜಗಳನ್ನ ಕೊಳ್ಳಬೇಕಾದ್ರೆ ಮಾರುಕಟ್ಟೆಗೆ ಅವರು ಬರಬೇಕಾಗಿದೆ ಅನ್ನುವಂಥದ್ದು ಈ ಒಂದು ಸಂದರ್ಭ. ಮುಂದೆ ಅಲ್ಲಿ ಆ ಒಂದು ಸಂಭಾಷಣೆಯಲ್ಲಿ ಲಕ್ಷ್ಮಮ್ಮ ಹೇಳ್ತಾರೆ, ನಮ್ಮ ಮನೆಯ ಬಳಿ ಒಂದು ಬೀಜದ ಬ್ಯಾಂಕ್ ಇದೆ. ಇದುವರೆಗೆ ಅವರು ಸುಮಾರು 100 ವಿಧದ ಸ್ಥಳೀಯ ಭತ್ತದ ಬೀಜಗಳನ್ನು ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ್ದಾರೆ. ನೀವು ಕೂಡ ಅಲ್ಲಿಂದ ಬೀಜಗಳನ್ನ ಕೊಳ್ಳಬಹುದು ಅಂತ ಹೇಳ್ತಾರೆ. ಅಲ್ಲಿ ಲಕ್ಷ್ಮಮ್ಮ ಹೇಳೋ ಪ್ರಕಾರ ಏನು, ಅವರ ಮನೆಯ ಬಳಿ ಏನಿದೆ ಅಂದ್ರೆ ಬೀಜದ ಬ್ಯಾಂಕ್ ಇದೆ. ಬೀಜದ ಬ್ಯಾಂಕ್ ಅಂದ್ರೆ ಸೀಡ್ ಬ್ಯಾಂಕ್. ಅಲ್ಲಿ ಬೇರೆ ಬೇರೆ ವೆರೈಟಿ ಬೀಜಗಳನ್ನ ಅವರು ಸಂಗ್ರಹಿಸಿ ಇಡ್ತಾರೆ. ಅದನ್ನ ಜನರಿಗೆ ಮಾರಾಟ ಕೂಡ ಮಾಡ್ತಾರೆ. ಎಲ್ಲ ವಿಧದ ಬೀಜಗಳು ಆ ಒಂದೇ ಸ್ಥಳದಲ್ಲಿ ಸಿಗ್ತದೆ. ಅದಕ್ಕಾಗಿ ಅದನ್ನ ಬೀಜದ ಬ್ಯಾಂಕ್ ಅಥವಾ ಸೀಡ್ ಬ್ಯಾಂಕ್ ಅಂತ ಕರಿತೀವಿ. ಈಗ ನೋಡಿ, ನೀವು ಈ ಮೊದಲು ಲಕ್ಷ ಪದವನ್ನು ಕೇಳಿರಬಹುದು. ನೀವು ಲಕ್ಷ ಅಂತಕ್ಕಂಥ ಪದವನ್ನ ಕೇಳಿರ್ತೀರ, ಎಲ್ಲಾದ್ರೂ ಒಂದು ಕಡೆ ಕೇಳೇ ಇರ್ತೀರ. 1 ಲಕ್ಷ ಎಷ್ಟು ದೊಡ್ಡದು ಎಂಬುದು ನಿಮಗೆ ತಿಳಿದಿದೆಯಾ? ಅದನ್ನ ಈಗ ನಾವು ಕಂಡುಹಿಡಿಯೋಣ. 1 ಲಕ್ಷ ಅಂತ ನೀವು ಹೆಸರನ್ನ ಕೇಳಿದ್ದೀರಿ, ಹೌದು. ಆದ್ರೆ ಆ 1 ಲಕ್ಷ ಅನ್ನುವಂಥದ್ದು ಎಷ್ಟು ದೊಡ್ಡದು, ಅದರ ಬಗ್ಗೆ ನಾವೀಗ ನೋಡೋಣ. ಈಶ್ವರಪ್ಪ ಈ ಘಟನೆಯನ್ನು ತಮ್ಮ ಮಗಳು ರೋಕ್ಸಿ ಹಾಗೂ ಮಗ ಇಷ್ಟುವಿನೊಂದಿಗೆ ಹಂಚಿಕೊಂಡರು. ಈ ನಡೀತಕ್ಕಂಥ ಸಂಭಾಷಣೆ ಇದೆ ಅಲ್ವಾ, ಲಕ್ಷ್ಮಮ್ಮ ಮತ್ತೆ ಈಶ್ವರಪ್ಪ ಅವರ ನಡುವೆ, ಅವ್ರೇನ್ ಮಾಡ್ತಾರೆ, ಅದನ್ನ ಇಷ್ಟುವಿನ ಜೊತೆಗೆ ಹಾಗೆ ಅವರ ಮಗ ರೋಕ್ಸಿಯ ಜೊತೆಗೆ, ಮಗಳು ರೋಕ್ಸಿ ಹಾಗೆ ಮಗ ಇಷ್ಟುವಿನೊಂದಿಗೆ ಅವರು ಹಂಚಿಕೊಳ್ತಾರೆ. ಈ ದೇಶದಲ್ಲಿ 1 ಲಕ್ಷದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ಇಷ್ಟುವಿಗೆ ಆಶ್ಚರ್ಯ ಆಯಿತು. ನಮಗೆ ನಿಮ್ಗೆಲ್ಲ ಯಾವ ರೀತಿಯಾಗಿ ಆಶ್ಚರ್ಯ ಆಯಿತು 1 ಲಕ್ಷ ವಿಧದ ಅಕ್ಕಿ ಅಂತ ಕೇಳಿದಾಗ, ಹಾಗೆ ಇಷ್ಟುವಿಗೂ ಕೂಡ ಆಶ್ಚರ್ಯ ಆಯಿತು. 1 ಲಕ್ಷ, ಇದುವರೆಗೆ ನಾನು ಕೇವಲ 3 ವಿಧದ ರುಚಿಯನ್ನಷ್ಟೇ ನೋಡಿರುವೆ. ನಾವು ಪ್ರತಿದಿನ ಒಂದು ಹೊಸ ವಿಧದ ಅನ್ನವನ್ನು ಸೇವಿಸಿದರೆ ಎಲ್ಲಾ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಸಾಧ್ಯವೇ? ನೀವೇನು ಆಲೋಚಿಸುವಿರಿ, ಊಹಿಸಿ ಅಂತ ಹೇಳಿದ್ದಾರೆ. ಈಗ 1 ಲಕ್ಷ ವಿಧ ಏನೋ ಇದೆ, ಹೌದಾ? ಈಗ ನಾವು ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಧದ ಅನ್ನವನ್ನ ಸೇವಿಸಿದ್ರೆ, ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ವಿಧದ ಅನ್ನವನ್ನ ಸೇವಿಸಿದ್ರೆ ಆ ಎಲ್ಲಾ ವಿಧದ ಅಂದ್ರೆ ಆ 1 ಲಕ್ಷ ವಿಧದ ಅಕ್ಕಿಯ ರುಚಿಯನ್ನ ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ.
ಇದಕ್ಕೆ ನಾವೀಗ ಉತ್ತರವನ್ನ ನೋಡೋಣ. ನೋಡಿ, ಇದಕ್ಕೆ ಉತ್ತರ ಹೀಗಿರುತ್ತೆ. 1,00,000ವು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಈಗ ನಮಗೆ ಎಷ್ಟು ವಿಧದ ಅಕ್ಕಿ ಇದೆ? 1,00,000 ವಿಧದ ಅಕ್ಕಿ ಇದೆ ಅಲ್ವಾ? ಹಾಗಾಗಿ ನಾವು ಆ 1,00,000ವನ್ನು ತಗೊಳ್ಳೋಣ ಇಲ್ಲಿ. ಹಾಗಾದ್ರೆ 100 ವರ್ಷ ಅಂದ್ರೆ ಅದರಲ್ಲಿ ಎಷ್ಟು ದಿನಗಳು ಬರ್ತವೆ? ಒಂದು ವರ್ಷಕ್ಕೆ 365 ದಿನ ಆಗಿರೋದ್ರಿಂದ 100 ವರ್ಷಕ್ಕೆ ಎಷ್ಟು ದಿನ ಬರುತ್ತೆ ಅಂತ ಈಗ ನಾವು ನೋಡೋಣ. ನೋಡಿ, 365 ದಿನಗಳು ಅಲ್ವಾ? ಎಷ್ಟು ವರ್ಷ? ಒಂದು ವರ್ಷಕ್ಕೆ 365 ದಿನ ಆದ್ರೆ 365 ದಿನಗಳಿರ್ತಕ್ಕಂತಹ 100 ವರ್ಷ ಅದನ್ನ ಸೇರಿಸಿದಾಗ ನಮ್ಗೆ ಒಟ್ಟು ಎಷ್ಟು ದಿನಗಳು ಸಿಗ್ತವೆ? ನೋಡಿ, ನಾವು 365ಅನ್ನ 100ರಿಂದ ಗುಣಿಸಿದಾಗ ನಮ್ಗೆ ಸಿಗ್ತಕ್ಕಂತಹ ಉತ್ತರ ಏನು? 36,500 ಅಂತ ಸಿಗ್ತದೆ. ಅಷ್ಟು ದಿನಗಳು ಸಿಗ್ತವೆ ನಮ್ಗೆ. ನಾವು ಪ್ರತಿನಿತ್ಯ ಒಂದೊಂದು ವಿಧದ ಅಕ್ಕಿಯನ್ನ ಸೇವಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು 36,500 ವಿಧದ ಅಕ್ಕಿಯ ರುಚಿಯನ್ನ ನೋಡಬಹುದು. ಆದರೆ ಇಲ್ಲಿ 1,00,000 ವಿಧದ ಅಕ್ಕಿ ರುಚಿಯನ್ನ ನೋಡ್ಲಿಕ್ಕೆ ನಮಗೆ ನಮ್ಮ ಜೀವಿತಾವಧಿಯಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂತಹ ಉತ್ತರವನ್ನ ಇಲ್ಲಿ ನಾವು ಬರಿಬೇಕಿತ್ತು. ಮುಂದೆ ನೋಡೋಣ. ಆದರೆ 1,00,000 ಎಂದರೆ ಎಷ್ಟು? ವಿನ್ಯಾಸವನ್ನು ವೀಕ್ಷಿಸಿ ಮುಂದೆ ನೀಡಿರುವ ಬಾಕ್ಸ್ಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ನಾವು 1,00,000 ಅಂದ್ರೆ ಎಷ್ಟು ದೊಡ್ಡದು ಅಂತ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮೊದಲು ನಿಮ್ಗೆ ಇಲ್ಲಿ ನೀವು ಕೆಳಗೆ ನೋಡಬಹುದು, ಇಲ್ಲಿ ಒಂದಷ್ಟು ಕಾಲಮ್ಗಳನ್ನ ಕೊಟ್ಟಿದ್ದಾರೆ, ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಅದನ್ನು ನಾವೀಗ ಫಿಲ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದು 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂತ ಇದೆ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ. ನಾವಿಲ್ಲಿ ಏನ್ ಮಾಡ್ಬೇಕು? ಬರೀ 3 ಅಂಕಿಗಳನ್ನ ಯೂಸ್ ಮಾಡ್ಬೇಕು. ಅಂದ್ರೆ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. 1, 2, 3 ಅಲ್ವಾ? ನಾವು ಕೇವಲ 3 ಅಂಕಿಗಳ ಸಂಖ್ಯೆನ ತಗೊಳ್ಬೇಕು. ಮತ್ತೆ ಅದು ಆ 3 ಅಂಕಿಯ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ಬೇಕು. ನೋಡಿ, ಈಗ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು? 999 ಅಲ್ವಾ? 3 ಅಂಕಿಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು? 999. ಇನ್ನು ನಾವು ಅದಕ್ಕೆ ಒಂದನ್ನ ಕೂಡಿಸಿದಾಗ ಏನಾಗ್ತದೆ? 1,000 ಆಗಿ ಬಿಡ್ತದೆ. ಅದು 4 ಅಂಕಿಯ ಸಂಖ್ಯೆಗೆ ಸೇರ್ತದೆ ಅಲ್ವಾ? ಅದೇ ಈಗ ನೀವಿಲ್ಲಿ ನೋಡಬಹುದು, 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? ನಾವಿಲ್ಲೇ ಹೇಳ್ದಿರೋ ಹಾಗೆ 999ಕ್ಕೆ ನಾವು ಒಂದನ್ನ ಕೂಡಿಸಿದಾಗ ನಮ್ಗೆ ಸಿಗ್ತಕ್ಕಂಥ ಉತ್ತರ ಎಷ್ಟು? 1,000 ಅಂತಕ್ಕಂಥದ್ದು ಸಿಗತ್ತೆ. ಅದೇ ಏನು 4 ಅಂಕಿಗಳ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಇನ್ನು 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು? ನಾವು 4 ಅಂಕಿಗಳನ್ನ ಯೂಸ್ ಮಾಡ್ತೀವಿ. ಅದರಲ್ಲೇ ಅತ್ಯಂತ ದೊಡ್ಡದಾಗಿರ್ಬೇಕದು. ನೋಡಿ, 9,999 ಅಂತಕ್ಕಂಥದ್ದು ನಮ್ಗಿಲ್ಲಿ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ನಾವು ಈ ಒಂದು ಸಂಖ್ಯೆಗೆ ಒಂದನ್ನ ಕೂಡಿದಾಗ ನಮ್ಗೆ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಅನ್ನುವಂಥದ್ದು ಸಿಗತ್ತೆ. ನೋಡಿ, 10,000. ನಾವು 9,999ಕ್ಕೆ ಒಂದನ್ನ ಕೂಡಿದಾಗ ನಮ್ಗೆ 10,000 ಅಂತಕ್ಕಂಥದ್ದು ಸಿಗತ್ತೆ. ನೆಕ್ಸ್ಟ್ ನೋಡೋಣ, 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ. 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? ಅದು 99,999 ಅನ್ನುವಂಥದ್ದು. 99,999 ಇದು 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ. ಈಗ ಇದಕ್ಕೆ ನಾವು ಒಂದನ್ನ ಕೂಡಿದಾಗ, ಈ 99,999ಕ್ಕೆ ನಾವು ಒಂದನ್ನ ಕೂಡಿದಾಗ ನಮ್ಗೆ 1,00,000 ಅಂತಕ್ಕಂಥದ್ದು ಸಿಗತ್ತೆ. ಈಗ ನಮ್ಗೆ ಗೊತ್ತಾಗಿದೆ ಅಲ್ವಾ? ಈ ಒಂದು ಸಂಖ್ಯೆನ ನಾವೇನಂತ ಕರಿತೀವಿ? 1ರ ಮುಂದೆ ನಾವು 5 ಸೊನ್ನೆಗಳನ್ನ ಹಾಕಿದಾಗ ಆ ಒಂದು ಏನ್ ಸಂಖ್ಯೆ ಬಂದಿರತ್ತೆ ಅದನ್ನೇ ನಾವು 1,00,000 ಅಂತ ಓದ್ತೇವೆ. ಈ 1,00,000 ಅಂತಕ್ಕಂಥದ್ದು 6 ಅಂಕಿಗಳ ಸಂಖ್ಯೆಗಳಲ್ಲೇ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರುವಂಥದ್ದು. ಇದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಈ ಎಲ್ಲಾ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಕೇಳಬಹುದು. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ, ಒಂದು ಡ್ಯಾಶ್ ಅಂತ ಕೊಡ್ತಾರೆ, ಬಿಟ್ಟ ಸ್ಥಳ ತುಂಬಿ ರೀತಿಯಲ್ಲಿ. ಈ ರೀತಿಯೆಲ್ಲ ನಿಮ್ಮ ಪರೀಕ್ಷೆಯಲ್ಲಿ ಬರಬಹುದು. ಹಾಗಾಗಿ ನೀವು ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಆಯ್ತಾ? ಬನ್ನಿ ಈಗ ನಾವು ಮುಂದೆ ನೋಡೋಣ. ಇಲ್ಲಿ ನಿಮಗೆ ಮುಂದೆ ಒಂದು ಈ ರೀತಿಯಾದಂತಹ ಒಂದು ಫ್ಲೋ ಚಾರ್ಟ್ ಅಥವಾ ಒಂದು ನಕ್ಷೆಯನ್ನ ಕೊಡಲಾಗಿದೆ. ನೋಡಿ, ಏನಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೊದಲು 99,995 ಅಂತ ಕೊಟ್ಟಿದ್ದಾರೆ. ಅದರ ಮುಂದಿನ ಸಂಖ್ಯೆ ಯಾವುದು? 99,996. ಅದರ ಮುಂದೆ ಯಾವ್ದು ಬರುತ್ತೆ ನೋಡಿ. ಇಲ್ಲಿ ಮುಂದೆ 99,998 ಇದೆ.
ಈಗ ಈ 99,998ಕ್ಕಿಂತ ಮೊದಲು 99,996ಕ್ಕಿಂತ ಜಾಸ್ತಿ ಯಾವುದಿದೆ? ಆ ಸಂಖ್ಯೆ ಯಾವುದು? ಸರಿ, 99,997 ಅಲ್ವಾ? ಈ ರೀತಿಯಾಗಿ ನಾವೊಂದು ಈ ನಕ್ಷೆಯನ್ನ ಕಂಪ್ಲೀಟ್ ಮಾಡಬೇಕಿರುತ್ತೆ. ನೆಕ್ಸ್ಟ್ ನೋಡಿ, 99,998 ಆದ ನಂತರ ಯಾವ್ದು ಬರುತ್ತೆ? 99,999. ನೆಕ್ಸ್ಟ್ 1,00,000. ನೋಡಿ, 99,999 ಆದ ನಂತರ ಬರ್ತಕ್ಕಂತಹ ಸಂಖ್ಯೆ ಇದು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಅದೇ 1,00,000. ನೆಕ್ಸ್ಟ್ 1,00,000ದ ನಂತರ ಅದಕ್ಕೆ ನಾವು ಒಂದನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ? 1,00,001. ನೆಕ್ಸ್ಟ್ 1,00,002. ನೆಕ್ಸ್ಟ್ 1,00,003. ನೆಕ್ಸ್ಟ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ 1,00,004. ಈ ರೀತಿಯಾಗಿ ನಾವು ಈ ಒಂದು ಕಂಪ್ಲೀಟ್ ನಕ್ಷೆಯನ್ನ ಭರ್ತಿ ಮಾಡಬೇಕಿರುತ್ತೆ. ಈಗ ನಾವು ಮುಂದೆ ನೋಡೋಣ. ರೋಕ್ಸಿ ಮತ್ತು ಇಷ್ಟು ತಾವು ಪ್ರತಿದಿನ ಒಂದು ವಿಧದ ಅನ್ನವನ್ನು ಜೀವಮಾನವಿಡೀ ಸೇವಿಸಿದರೂ 1,00,000ದ ಸಮೀಪಕ್ಕೂ ಬರಲಾಗುವುದಿಲ್ಲ ಎಂಬುದನ್ನು ಕಂಡುಕೊಂಡರು. ನಾವು ಯಾವ ರೀತಿ ಆ ಒಂದು ಲೆಕ್ಕವನ್ನ ಮಾಡಿ ಕಂಡುಕೊಂಡುವೋ, ಯಾವ ರೀತಿಯಾಗಿ ನಾವು ಪ್ರತಿದಿನ ಒಂದು ವಿಧದ ಅಕ್ಕಿಯನ್ನು ಸೇವಿಸಿದ್ರೂ ಕೂಡ ನಮ್ಮ 100 ವರ್ಷದ ಜೀವಿತಾವಧಿಯಲ್ಲಿ ನಾವು 1,00,000 ವಿಧದ ಅಕ್ಕಿಯ ರುಚಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಂಡುಕೊಂಡು, ಅದೇ ರೀತಿಯಾಗಿ ರೋಕ್ಸಿ ಕೂಡ ಇಲ್ಲಿ ಕಂಡುಕೊಳ್ತಾರೆ. ಆಯ್ತಾ? ಈಗ ಅವ್ರಿಗೆ ಬರ್ತಕ್ಕಂಥ ಪ್ರಶ್ನೆ ಏನು? ಹಾಗಾದ್ರೆ ನಾವು ಪ್ರತಿದಿನ 2 ವಿಧದ ಅನ್ನವನ್ನ ಸೇವಿಸಿದ್ರೆ ಹೇಗೆ? ನಾವು 100 ವರ್ಷಗಳ ಜೀವಿತಾವಧಿಯಲ್ಲಿ 1,00,000 ವಿಧದ ಅನ್ನವನ್ನ ಸೇವಿಸಬಹುದಲ್ವಾ ಅಂತ ಅವರು ಆಲೋಚನೆ ಮಾಡ್ತಾರೆ. ಈಗ ದಿನಕ್ಕೆ 1 ವಿಧದ ಅಕ್ಕಿಯ ಬದಲಾಗಿ ದಿನಕ್ಕೆ 2 ವಿಧದ ಅನ್ನವನ್ನ ಸೇವಿಸುವಂತದ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಅವರಿಗೆ ಇನ್ನೊಂದು ಪ್ರಶ್ನೆ ಕೂಡ ಬರ್ತದೆ. ಒಬ್ಬ ವ್ಯಕ್ತಿ ಪ್ರತಿದಿನ ಇದೇ ರೀತಿಯಾಗಿ 3 ವಿಧದ ಅನ್ನವನ್ನ ಸೇವಿಸಿದ್ರೆ ಅವನಿಗೆ 100 ವರ್ಷಗಳ ಜೀವಿತಾವಧಿಯಲ್ಲಿ ಆ ಎಲ್ಲಾ ಅನ್ನದ ರುಚಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಅದರ ರುಚಿಯನ್ನು ಸವಿಬಹುದಾ ಅವನು ಅನ್ನೋದನ್ನ ಅವರು ಕೇಳಿದ್ದಾರೆ. ಮತ್ತೆ ಕಂಡು ಹಿಡಿಯಿರಿ ಅಂತ ಇಲ್ಲಿ ನಿಮ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗ ಇದಕ್ಕೆ ನಾವು ಉತ್ತರವನ್ನ ಕಂಡುಕೊಳ್ಳೋಣ ಬನ್ನಿ. ನೋಡಿ, ನಾವಾಗ್ಲೇ ದಿನಕ್ಕೆ 1 ವಿಧದ ಅಕ್ಕಿ ರುಚಿಯನ್ನು ನೋಡಿದ್ರೆ ನೋಡ್ಲಿಕ್ಕೆ ಆಗೋದಿಲ್ಲ, 1,00,000 ವಿಧದ ಅಕ್ಕಿ ರುಚಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಂಡುಕೊಂಡ್ವಿ ಅಲ್ವಾ? ಈಗ ನಾವು 2 ವಿಧದ ಅಕ್ಕಿ ರುಚಿಯನ್ನ ನೋಡೋಣ. ಒಂದು ದಿನಕ್ಕೆ 2 ವಿಧದ ಅಕ್ಕಿ ರುಚಿಯನ್ನ ನೋಡಿದರೆ ಏನಾಗತ್ತೆ? ಆಗ ನಮಗೆ ಸಿಕ್ಕಿದಂತಹ ಆನ್ಸರ್ ಯಾವುದು? 36,500 ಅಂತ ಆನ್ಸರ್ ಸಿಕ್ಕಿದೆ. ಯಾವಾಗ? 1 ವಿಧದ ಅಕ್ಕಿಯನ್ನ ಸೇವಿಸಿದ್ರೆ. ಈಗ ನಾವು ಅದಕ್ಕೆ ಇಂಟು 2 ಮಾಡೋಣ. ಯಾಕಂದ್ರೆ ಇಲ್ಲಿ 2 ದಿನಕ್ಕೆ 2 ವಿಧದ ಅಕ್ಕಿ ಅಲ್ವಾ? ಹಾಗಾಗಿ ಅದಕ್ಕೆ ನಾವು ಇಂಟು 2 ಮಾಡಿದಾಗ ನಮ್ಗೆ ಆನ್ಸರ್ 73,000 ಅಂತಕ್ಕಂಥದ್ದು ಸಿಗತ್ತೆ. ಇದರಲ್ಲೂ ಕೂಡ ನಾವು ಇಲ್ಲಿ 1,00,000 ವಿಧದ ಅಕ್ಕಿ ರುಚಿನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಅದೇ ಈಗ ಅವರು ಇನ್ನೊಂದು ಪ್ರಶ್ನೆ ಕೇಳಿದಾರಲ್ವಾ, ಒಂದು ದಿನಕ್ಕೆ 3 ವಿಧದ ಅಕ್ಕಿಯ ರುಚಿಯನ್ನು ನೋಡಿದ್ರೆ ಏನಾಗತ್ತೆ? ನೋಡಿ, ನಾವು ಅದೇ ಒಂದು ದಿನಕ್ಕೆ ಎಷ್ಟಾಗತ್ತೆ, ದಿನಕ್ಕೆ 1 ವಿಧದ ಅಕ್ಕಿ ರುಚಿಯನ್ನು ನೋಡಿದ್ರೆ 36,500 ಅಂತ ಆಗ ನೋಡ್ಕೊಂಡ್ವಿ, ಅದನ್ನ ಬರ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಇಂಟು 3 ಮಾಡ್ತೀನಿ, ಯಾಕಂದ್ರೆ 3 ವಿಧದ ಅಕ್ಕಿ ರುಚಿನ ನೋಡ್ಬೇಕು ಪ್ರತಿದಿನ. ಇದನ್ನ ನಾವು ಗುಣಿಸಿದಾಗ ನಮ್ಗೆ ಸಿಗ್ತಕ್ಕಂಥ ಆನ್ಸರ್ ಎಷ್ಟು? 1,09,500 ಅಂತಕ್ಕಂಥ ಆನ್ಸರ್ ಸಿಗುತ್ತೆ. ಹಾಗಾದ್ರೆ ಇಲ್ಲಿ 1,00,000 ವಿಧಕ್ಕಿಂತ ಜಾಸ್ತಿನೇ ಆಯ್ತಲ್ವಾ? 1,00,000ಕ್ಕಿಂತ 9,500 ಜಾಸ್ತಿನೇ ಆಯ್ತು ಅಲ್ವಾ? ನೋಡಿ, ಹಾಗಾದ್ರೆ ನಾವಿಲ್ಲಿ ಬರಿಬೇಕು ಈ ರೀತಿಯಾಗಿ. ಒಂದು ದಿನಕ್ಕೆ 3 ವಿಧದ ಅಕ್ಕಿಯ ರುಚಿಯನ್ನು ನೋಡಿದರೆ ನಾವು 100 ವರ್ಷಕ್ಕೆ 1,00,000 ವಿಧದ ಅಕ್ಕಿ ರುಚಿಯನ್ನು ನೋಡಬಹುದಾಗಿದೆ ಅಂತ ನಾವು ಕನ್ಕ್ಲೂಷನ್ ಅನ್ನ ಬರಿತೀವಿ. ನೋಡಿ, ದಿನಕ್ಕೆ 1 ವಿಧದ ಅಕ್ಕಿ ರುಚಿ ನೋಡಿದ್ರೂ ಸಾಧ್ಯ ಆಗೋದಿಲ್ಲ, 2 ವಿಧದ ಅಕ್ಕಿ ರುಚಿ ನೋಡಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಅದೇ ನೀವು ಯಾವಾಗ 3 ವಿಧದ ಅಕ್ಕಿ ರುಚಿಯನ್ನು ನೋಡ್ತೀರಿ, ಆಗ ನೀವು ನಿಮ್ಮ 100 ವರ್ಷದ ಜೀವಿತಾವಧಿಯಲ್ಲಿ ನೀವು ಆ ಎಲ್ಲ 1,00,000 ವಿಧದ ಅಕ್ಕಿ ರುಚಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವೀಗ ನೋಡಿದ್ವಿ. ಬನ್ನಿ ಹಾಗಿದ್ರೆ ಮುಂದೆ ನೋಡೋಣ. ಇಷ್ಟು ಹೇಳಿದನು. 1 ವರ್ಷದಲ್ಲಿ ಅಧಿಕ ವರ್ಷಗಳನ್ನು ಹೊರತುಪಡಿಸಿ ಎಷ್ಟು ದಿನಗಳಿವೆ ಎಂಬುದು ನಮಗೆ ತಿಳಿದಿದೆ. ಎಷ್ಟು? 365 ಅಲ್ವಾ? ನೋಡಿ, 4 ವರ್ಷಕ್ಕೊಂದ್ಸಲ ಅಧಿಕ ವರ್ಷ ಬರುತ್ತೆ. ಆಯ್ತಾ? ಆ ಅಧಿಕ ವರ್ಷದಲ್ಲಿ ನಾವು ದಿನ ಎಷ್ಟಿರುತ್ತೆ? 365 ದಿನಗಳು ಇರ್ತವೆ. ನಾವು Y ವರ್ಷಗಳಷ್ಟು ಜೀವಿಸಿದ್ರೆ, ನಾವು ಒಂದು ವೇಳೆ Y ವರ್ಷಗಳಷ್ಟು ನಾವು ನಮ್ಮ ಜೀವಿತಾವಧಿ ಇದ್ರೆ, ಜೀವನವನ್ನ ಮಾಡಿದ್ರೆ, ನಮ್ಮ ಜೀವಿತಾವಧಿಯಲ್ಲಿ 365 ಇಂಟು Y ದಿನಗಳು ಇರ್ತವೆ ಅಲ್ವಾ? 1 ವರ್ಷಕ್ಕೆ 365 ದಿನ ಇಂಟು ಎಷ್ಟು ವರ್ಷ ನಾವು ಬದುಕ್ತೀವಿ ಅದನ್ನು ನಾವು ಮಾಡಿದಾಗ ನಮಗೆ ನಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಟೋಟಲ್ ದಿನಗಳಿದೆ ಅಂತ ಸಿಗುತ್ತೆ ಅಲ್ವಾ? ಇದರ ಆಧಾರದ ಮೇಲೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. Yಗೆ ಒಂದು ಸಂಖ್ಯೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಅಂದ್ರೆ
ನಿಮ್ಮ ಜೀವಿತಾವಧಿಯ ವರ್ಷಗಳನ್ನು ನೀವೊಂದು ಆಯ್ಕೆ ಮಾಡ್ಕೊಳ್ಬಹುದು. ವೈಗೆ ಒಂದು ಸಂಖ್ಯೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆಯ ವೈ ವರ್ಷದಲ್ಲಿ 1,00,000ಕ್ಕೆ ಸಮೀಪವಾಗಿ ಎಷ್ಟು ದಿನಗಳಿರ್ತಾವೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಬನ್ನಿ ಇದಕ್ಕೆ ನಾವೀಗ ಉತ್ತರವನ್ನು ನೋಡೋಣ. ನೋಡಿ, ನಾವಿಲ್ಲಿ ವೈನ ಬೆಲೆಯನ್ನು ಎಷ್ಟಂತ ತಗೊಳ್ಳೋಣ, 90 ವರ್ಷ ಅಂತ ತಗೊಳ್ಳೋಣ. ಆಯ್ತಾ, 90 ವರ್ಷದಲ್ಲಿರುವಂತಹ ದಿನಗಳೆಷ್ಟು, ಈಗ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, 1 ವರ್ಷಕ್ಕೆ 365 ದಿನ, ಹಾಗಾಗಿ 365 ಅಂತ ಬರ್ಕೊಂಡಿದ್ದೀವಿ, ಇಂಟು 90, ಯಾಕಂದ್ರೆ 90 ವರ್ಷಗಳು ಜೀವಿತಾವಧಿ ಅಲ್ವಾ, ಹಾಗಾಗಿ 90 ಅಂತ ಬರ್ಕೊಂಡಿದ್ದೀವಿ. ಇದನ್ನ ನಾವು ಇಂಟು ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಸಿಗತ್ತೆ, 32,850 ದಿನಗಳು ಅಂತ ಸಿಗತ್ತೆ. ನೋಡಿ, ಇದು 1,00,000ಕ್ಕೆ ಸಮೀಪವಾಗಿ ಇದೆಯಾ ಈ ಒಂದು 32,850 ಅನ್ನುವಂಥದ್ದು? ಇಲ್ಲ. ನಾವು ಇದನ್ನ 1,00,000ಕ್ಕೆ ಸಮೀಪ ಮಾಡಬೇಕು ಅಂದ್ರೆ ಈ ಒಂದು ದಿನಗಳನ್ನ 3 ಪಟ್ಟು ಮಾಡಬೇಕಾಗತ್ತೆ. ಈ 32,850ಕ್ಕೆ ನಾವು 3ರಿಂದ ಗುಣಿಸಿದಾಗ, ಅಂದ್ರೆ ಅದರ 3 ಪಟ್ಟನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಗುವಂಥದ್ದು, 98,550. ಇದು ಏನಾಗಿದೆ, ಈ ನಂಬರ್ ಅನ್ನುವಂಥದ್ದು 1,00,000ಕ್ಕೆ ಸಮೀಪವಾಗಿದೆ. ನೋಡಿ, ಈ ಒಂದು ಚಿಹ್ನೆ ಏನನ್ನ ಸೂಚಿಸುತ್ತೆ ಅಂದ್ರೆ ಅದು ಹತ್ತಿರದಾಗಿದೆ, ಒಂದು ಅಪ್ರಾಕ್ಸಿಮೇಟ್ ಅಷ್ಟು ಇದೆ ಅನ್ನುವಂಥದ್ದನ್ನ ಈ ಒಂದು ಚಿಹ್ನೆ ಸೂಚಿಸುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನ ಕಂಡುಕೊಳ್ಬಹುದು. ಈಗ ನಾವು ಮುಂದೆ ನೋಡೋಣ. ನೋಡಿ, ಮುಂದೆ ನಮಗೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರ ಅಡಿಯಲ್ಲಿ 3 ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವೀಗ 1 by 1 ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಇರ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1,00,000ಕ್ಕೆ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ನೋಡಿ, ಆ 2011ರಲ್ಲಿ ಒಂದು ಜನಗಣತಿ ನಡೆಸ್ತಾರೆ. ಅದರ ಪ್ರಕಾರ ಆ ಒಂದು ಚಿಂತಾಮಣಿ ಪಟ್ಟಣದಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತೆ, 75,000 ಜನಸಂಖ್ಯೆ ಇರುತ್ತೆ. ಈಗ ಆ 75,000 ಅನ್ನುವಂಥದ್ದು 1,00,000ಕ್ಕಿಂತ ಎಷ್ಟು ಕಡಿಮೆ ಇದೆ ಅನ್ನುವಂಥದ್ದು ಅವರ ಪ್ರಶ್ನೆ. ಇದಕ್ಕೆ ನಾವೀಗ ಉತ್ತರವನ್ನ ನೋಡೋಣ. ನೋಡಿ, ಇದಕ್ಕೆ ಉತ್ತರ ಇಲ್ಲಿದೆ. 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 75,000 ಇದೆ. ಹಾಗಾದ್ರೆ ನಾವೇನ್ ಮಾಡಬೇಕು, 1,00,000ದಿಂದ 75,000ವನ್ನ ಕಳೆದಾಗ ನಾವು ಆ ಒಂದು ಎಷ್ಟು ಕಡಿಮೆ ಇದೆ ಜನಸಂಖ್ಯೆದು, ಎಷ್ಟು 1,00,000ಕ್ಕೆ ಎಷ್ಟು ಕಡಿಮೆ ಇದೆ ಅನ್ನೋದನ್ನ ನೋಡಬಹುದು. ನೋಡಿ, 1,00,000ದಿಂದ ಈಗ 75,000ವನ್ನ ಕಳೆದ್ರೆ ನಮ್ಗೆ ಎಷ್ಟು ಸಿಗತ್ತೆ, 25,000 ಅಂತಕ್ಕಂಥದ್ದು ಸಿಗತ್ತೆ. ಹಾಗಾದ್ರೆ ಇದಕ್ಕೆ ಉತ್ತರ ಏನು, 25,000 ಕಡಿಮೆ ಇದೆ ಅಂತ ಬರಿಬೇಕು. ನೋಡಿ, ನೀವು ಇಲ್ಲಿ ಪ್ರಶ್ನೆಯಲ್ಲಿ ನೋಡ್ಬೋದು, ಆ 75,000ಕ್ಕೆ ನಾವಿನ್ನು 25,000 ಹಾಕಿದ್ರೆ ಎಷ್ಟಾಗತ್ತೆ, 1,00,000 ಆಗತ್ತೆ ಅಲ್ವಾ. ಹಾಗಾದ್ರೆ ಆ 1,00,000 ಆಗ್ಬೇಕು ಅಂದ್ರೆ 75,000ಕ್ಕೆ ಎಷ್ಟು ಆಡ್ ಮಾಡಬೇಕು, 25,000. ಹಾಗಾಗಿ 25,000 ಕಡಿಮೆ ಇದೆ ಅಂತ ನಾವಿಲ್ಲಿ ಉತ್ತರವನ್ನ ಬರಿಬೇಕು. ನೆಕ್ಸ್ಟ್ ನಾವೀಗ 2ನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಮೊದಲು ಪ್ರಶ್ನೆನ ಓದ್ಕೊಳ್ಳೋಣ. 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. 1,00,000ಕ್ಕಿಂತ 1,06,000 ಎಷ್ಟು ಹೆಚ್ಚಿದೆ ಅಂತ ಕೇಳಿದ್ದಾರೆ. ಆಗ ಕಡಿಮೆ ಇದೆ ಅಂತ ಕೇಳಿರುವಂತದ್ದು, ಈಗ ಎಷ್ಟು ಹೆಚ್ಚು ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದಕ್ಕೀಗ ಉತ್ತರವನ್ನ ನಾವು ಈ ರೀತಿ ಬರೀಬಹುದು. 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ ಎಷ್ಟು, 1,06,000. ಆಯ್ತಾ, ನಾವೀಗ ಎಷ್ಟು ಕಡಿಮೆ ಇದೆ ಅಂತ ನೋಡೋದು ಹೇಗೆ, ಎಷ್ಟು ಹೆಚ್ಚು ಇದೆ ಅಂತ ನೋಡೋದು ಹೇಗೆ. ನೋಡಿ, ಹಾಗಾದ್ರೆ 1,06,000 ಮೈನಸ್ ಕಳೆ 1,00,000. ಆ 1,06,000ದಿಂದ ನಾವು 1,00,000ವನ್ನ ಕಳೆದಾಗ ನಮ್ಗೆ ಎಷ್ಟು ಸಿಕ್ತು, ಉತ್ತರ 6,000 ಅಂತ ಸಿಕ್ತು. ಹಾಗಾದ್ರೆ ಇದಕ್ಕೆ ಉತ್ತರ ಏನು, ಹಾಗಾದ್ರೆ 6,000 ಹೆಚ್ಚು ಇದೆ ಅಂತಕ್ಕಂಥ ಉತ್ತರವನ್ನ ಬರಿಬೇಕು. ನೋಡಿ, ಎಷ್ಟು, 1,00,000ಕ್ಕೆ ನಾವು ಎಷ್ಟನ್ನ ಸೇರಿಸಿದಾಗ 1,06,000 ಆಗುವಂಥದ್ದು ಅಲ್ವಾ. 6,000ವನ್ನ ನಾವು ಹೆಚ್ಚು ಸೇರಿಸಿದಾಗ ಆ ಒಂದು 1,00,000ಕ್ಕೆ ನಾವು 6,000ವನ್ನ ಕೂಡಿಸಿದಾಗ ನಮ್ಗೆ 1,06,000 ಸಿಗತ್ತೆ ಅಲ್ವಾ. ಇಷ್ಟೇ ಇದರ ಕಾನ್ಸೆಪ್ಟ್ ಇರುವಂಥದ್ದು. ನೆಕ್ಸ್ಟ್ ನೋಡೋಣ ಈಗ 3ನೇ ಪ್ರಶ್ನೆಗೆ. ನೋಡಿ, 2011ರಿಂದ 2024ಕ್ಕೆ ಚಿಂತಾಮಣಿ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ. 2011ರಲ್ಲಿ ಎಷ್ಟು ಒಂದು ಜನಸಂಖ್ಯೆ ಇತ್ತು, 2024ರಲ್ಲಿ ಎಷ್ಟು ಒಂದು ಜನಸಂಖ್ಯೆ ಇತ್ತು, ಅಥವಾ ಹೆಚ್ಚಾಗಿದೆ 2024ಕ್ಕೆ. ಹಾಗಾದ್ರೆ ಎಷ್ಟು ಹೆಚ್ಚಳವಾಗಿದೆ, ಆ ಮಧ್ಯೆ ಎಷ್ಟು ಹೆಚ್ಚಳ ಆಗಿದೆ ಅಂತ ನಾವೀಗ ನೋಡ್ಬೇಕು ಉತ್ತರವನ್ನ. ನೋಡಿ, ಇದಕ್ಕೆ ನಾವೀಗ ಉತ್ತರವನ್ನ ನೋಡ್ತಾ ಇದ್ದೀವಿ.
2011ರಿಂದ 2024ಕ್ಕೆ ಜನಸಂಖ್ಯೆಯ ಹೆಚ್ಚಳದ ಪ್ರಮಾಣ ಹೇಗೆ ನೋಡೋದು? 2024ರಲ್ಲಿನ ಜನಸಂಖ್ಯೆ ಅಲ್ವಾ, 2024ರಲ್ಲಿ ಹೆಚ್ಚು ಜನಸಂಖ್ಯೆ ಇತ್ತು. ಎಷ್ಟು? 1,06,000 ಅಲ್ವಾ. 2011ರಲ್ಲಿನ ಜನಸಂಖ್ಯೆ ಎಷ್ಟು? 75,000. ಈಗ ನಾವೇನ್ ಮಾಡಬೇಕು? ಈ ಎರಡು ಇದರ ನಡುವಿನ ಅಂತರ ಎಷ್ಟು, ಗ್ಯಾಪ್ ಎಷ್ಟು ಅನ್ನೋದನ್ನ ನೋಡಬೇಕು. ಅದನ್ನು ನೋಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಇದನ್ನ ಕಳಿಬೇಕು, ಮೈನಸ್ ಮಾಡಬೇಕು. ಇದನ್ನ ಕಳೆದಾಗ ನಮ್ಗೆ ಎಷ್ಟು ಸಿಗತ್ತೆ? ಹಾಗಾದರೆ ಜನಸಂಖ್ಯೆಯಲ್ಲಿನ ಹೆಚ್ಚಳ ಇಸ್ ಈಕ್ವಲ್ ಟು 31,000 ಅಂತಕ್ಕಂಥದ್ದು ಸಿಗತ್ತೆ. ನೋಡಿ, ನೀವಿಲ್ಲಿ ನೋಡಬಹುದು ಈ ಎರಡರ ನಡುವಿನ ಗ್ಯಾಪ್ ಎಷ್ಟು? 31,000. ಅಂದ್ರೆ ಅಲ್ಲಿ 75,000 ಜನಸಂಖ್ಯೆ 2011ರಲ್ಲಿ ಮೊದಲು ಇದ್ದಿತ್ತು ಚಿಂತಾಮಣಿ ಪಟ್ಟಣದಲ್ಲಿ. ಅದಕ್ಕೆ ಎಷ್ಟು ಹೆಚ್ಚಳ ಆಯಿತು? 31,000 ಜನಸಂಖ್ಯೆ ಹೆಚ್ಚಳ ಆಯಿತು. ಹಾಗಾಗಿ 2024ರಲ್ಲಿ ಎಷ್ಟಾಯಿತು? ಅದು ಹೆಚ್ಚಳ ಆಗಿ 1,06,000 ಅಂತಕ್ಕಂಥದ್ದು ಆಯಿತು ಅನ್ನುವಂಥದ್ದು ಇದಕ್ಕೆ ಉತ್ತರ. ಬನ್ನಿ ಮುಂದೆ ನೋಡೋಣ. ನೆಕ್ಸ್ಟ್ ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ, ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು ಅಂತ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್, ಅದನ್ನ ಈಗ ನೋಡ್ಕೊಳ್ಳೋಣ. ನೀವು ಕೆಲವು ಆಸಕ್ತಿದಾಯಕ ಅಂಶಗಳ ಬಗ್ಗೆ ಕೇಳಿರಬಹುದು. ಇಲ್ಲಿ 2 ಅಂಶಗಳನ್ನ ಕೊಡಲಾಗಿದೆ. ಅದೇನಂತ ನೋಡೋಣ. ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ, ಏಕತಾ ಪ್ರತಿಮೆ ಎಲ್ಲಿದೆ? ಅದು ಗುಜರಾತ್ನಲ್ಲಿದ್ದು ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರದಾಗಿದೆ. ಅದರ ಎತ್ತರ ಸುಮಾರು 180 ಮೀಟರ್. ಏನಿದೆ? ಒಂದು ಕಟ್ಟಡ ಇದೆ, ಏಕತಾ ಪ್ರತಿಮೆ ಇದೆ. ಆ ಒಂದು ಏಕತಾ ಪ್ರತಿಮೆಯ ಎತ್ತರ ಎಷ್ಟಿದೆ? 180 ಮೀಟರ್ ಇದೆ. ಇನ್ನೊಂದು ಅಂಶ ಏನ್ ಕೊಟ್ಟಿದ್ದಾರೆ? ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತದಿಂದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳ್ತದೆ. ಆ ಕುಂಚಿಕಲ್ ಜಲಪಾತದಲ್ಲಿ ಎಷ್ಟು ಹೈಟಿಂದ? 450 ಮೀಟರ್ ಎತ್ತರದಿಂದ, ಅಷ್ಟು ಎತ್ತರದಿಂದ ರಭಸವಾಗಿ ನೀರು ಕೆಳಗೆ ಬೀಳತ್ತೆ ಅಂತ ಕೊಟ್ಟಿದ್ದಾರೆ. ಈ 2 ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ. ಇದನ್ನ ಆಧಾರವಾಗಿ ಇಟ್ಟುಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮುಂದೆ ಕೇಳಲಾಗಿದೆ. ಅದಕ್ಕೆ ನಾವು ಒನ್ ಬೈ ಒನ್ ಉತ್ತರವನ್ನ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ಸಂದರ್ಭದಲ್ಲೂ ಈ ಅಳತೆಗಳು ಎಷ್ಟು ದೊಡ್ಡದಾಗಿವೆ ಎಂಬುದನ್ನ ಗ್ರಹಿಸುವುದು ಸುಲಭ ಅಲ್ಲ ಅಲ್ವಾ. ನಮ್ಗೆ ನೋಡಿದ ತಕ್ಷಣ ಅದು ಎಷ್ಟು ದೊಡ್ಡದು ಆ ಸಂಖ್ಯೆ ಅನ್ನೋದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವುಗಳ ಗಾತ್ರದ ಬಗ್ಗೆ ನಮಗೆ ಚಿರಪರಿಚಿತವಾಗಿರುವ ಮತ್ತೊಂದರೊಂದಿಗೆ ಹೋಲಿಸುವುದರಿಂದ ಗ್ರಹಿಸಬಹುದು. ಒಂದು ಉದಾಹರಣೆಯನ್ನ ಗಮನಿಸೋಣ. ನೋಡಿ, ನಾವು ಹೋಲಿಸುವುದರ ಮುಖಾಂತರ ಅದು ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿ, ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಸೋಮು 1 ಮೀಟರ್ ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದ್ದರೆ ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ಕಟ್ಟಡ ಇದೆ, ನಿಮ್ಗೆ ಕಾಣಿಸ್ತಾ ಇರಬಹುದು. ನೋಡಿ, ಈ ಒಂದು ಕಟ್ಟಡ ನೋಡಿ, ಸೋಮು ಇಲ್ಲಿ ಮೇಲ್ಭಾಗದ ಒಂದು ಮಹಡಿಯಲ್ಲಿ ಇದ್ದಾನೆ. ಟಾಪ್ ಮೋಸ್ಟ್ ಫ್ಲೋರ್ ಅಲ್ಲಿ ಸೋಮು ಇದ್ದಾನೆ. ಏನ್ ಹೇಳ್ತಾ ಇದ್ದಾರೆ? ಸೋಮು 1 ಮೀಟರ್ ಎತ್ತರವಿದ್ದಾನೆ. ಆ ಸೋಮುವಿನ ಎತ್ತರ ಎಷ್ಟು? 1 ಮೀಟರ್. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದೆ. ಅಂದ್ರೆ ಒಂದೊಂದು ಮಹಡಿ ಕೂಡ ಸೋಮುವಿನ ಎತ್ತರದ 4ರಷ್ಟು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಕಟ್ಟಡದ ಅಂದಾಜು ಎತ್ತರ ಅಂದ್ರೆ ಅಪ್ರಾಕ್ಸಿಮೇಟ್ ಹೈಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಈಗ ನಾವು ನೋಡ್ಬೇಕು ಅಂದ್ರೆ ಉತ್ತರವನ್ನ ಇಲ್ಲಿ ನೋಡ್ತೀವಿ. ನೋಡಿ, ಈಗ ಸೋಮುವಿನ ಎತ್ತರ ಎಷ್ಟು? 1 ಮೀಟರ್ ಅಲ್ವಾ. ಅದನ್ನ ಬರ್ಕೊಳ್ಳೋಣ. ಹಾಗೆ ಮಹಡಿಯ ಎತ್ತರ ಎಷ್ಟಾಗತ್ತೆ? ಏನಂತ ಹೇಳಿದ್ದಾರೆ ಅವರಿಲ್ಲಿ? ಸೋಮುವಿನ ಎತ್ತರದ 4ರಷ್ಟು ಅಂದ್ರೆ 1 × 4 ಎಷ್ಟಾಯ್ತು? 4 ಮೀಟರ್ ಆಯ್ತು. ಒಟ್ಟು 11 ಮಹಡಿಯ ಎತ್ತರ ಎಷ್ಟಾಯ್ತು? 11 × 4 ಎಷ್ಟಾಗತ್ತೆ? 44 ಮೀಟರ್ ಅಂತಕ್ಕಂಥದ್ದು ಸಿಗತ್ತೆ. ಹಾಗಾದ್ರೆ ಈ 44 ಮೀಟರ್ ಅಂತಕ್ಕಂಥದ್ದು ಯಾವುದು? ಕಟ್ಟಡದ ಎತ್ತರ. ನೋಡಿ, ಇಲ್ಲಿ ಆ ಕಟ್ಟಡದಲ್ಲಿ ಒಟ್ಟು ಎಷ್ಟು ಮಹಡಿಗಳಿದೆ? ಇಲ್ಲಿ 11 ಮಹಡಿಗಳು ಇದಾವೆ. ನೋಡಿ, ಇಲ್ಲಿ ನಿಮ್ಗೆ ಅರ್ಧ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ, ಇದು ಚಿತ್ರ ಕಟ್ ಆಗಿದೆ. ಇಲ್ಲಿ ಕೆಳಭಾಗದಲ್ಲಿ ಕೂಡ ಇದೆ. ಟೋಟಲ್ ಎಷ್ಟಿದೆ? ಅಲ್ಲಿ 11 ಮಹಡಿ ಇದೆ. ಹಾಗಾಗಿ ನಾನು ಇಲ್ಲಿ 11 ಅಂತ ಕೊಟ್ಟಿದ್ದೀನಿ. 11 × 4 ಮಾಡಿದಾಗ ನಮ್ಗೆ 44 ಮೀಟರ್ ಅಂತ ಸಿಗುತ್ತೆ. ಅದೇ ಆ ಒಂದು ಕಟ್ಟಡದ ಎತ್ತರ ಆಗಿರುತ್ತೆ. ಬನ್ನಿ, ಈಗ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರಲ್ವಾ, ಅದಕ್ಕೆ ನಾವೀಗ 1 ಬೈ 1 ಉತ್ತರವನ್ನ ನೋಡೋಣ. ನೋಡಿ, ಅದರಲ್ಲಿ 4 ಪ್ರಶ್ನೆಯನ್ನು ಕೊಡಲಾಗಿದೆ. ನಾವು ಅದರಲ್ಲಿ ಮೊದಲನೇ ಪ್ರಶ್ನೆಗೆ ಈಗ ಉತ್ತರವನ್ನ ಸದ್ಯಕ್ಕೆ ನೋಡೋಣ. ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ? ಎಷ್ಟು ಎತ್ತರವಿದೆ? ಡ್ಯಾಶ್ ಮೀಟರ್ಗಳಲ್ಲಿ ಅಂದ್ರೆ ಎಷ್ಟು ಮೀಟರ್ಗಳಲ್ಲಿ ಅಂತ. ಈಗ ಅವೆರಡರಲ್ಲಿ ಯಾವುದು ಏಕತಾ ಪ್ರತಿಮೆ ಮತ್ತು ಕಟ್ಟಡಕ್ಕೆ ನಾವು ಕಂಪೇರ್ ಮಾಡಿ ಅವೆರಡರಲ್ಲಿ ಯಾವುದು ಎತ್ತರ ಅಂತ ಹೇಳಬೇಕು. ಹಾಗೆ ಬರೀ ಯಾವ್ದು ಎತ್ತರ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ಅದು ಎಷ್ಟು ಹೆಚ್ಚು ಎತ್ತರವಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ.
ಇದಕ್ಕೀಗ ನಾವು ಉತ್ತರವನ್ನು ನೋಡೋದಾದ್ರೆ ನೋಡಿ, ಸೋಮುವಿನ ಎತ್ತರ ಎಷ್ಟಿತ್ತು? 1 ಮೀಟರ್. ಹಾಗಾದ್ರೆ ಆ ಮಹಡಿಯ ಎತ್ತರ ಎಷ್ಟು? ಸೋಮುವಿನ ಎತ್ತರದ 4ರಷ್ಟು, ಅಂದ್ರೆ 1 × 4, 4 ಮೀಟರ್ ಅಂತ ಸಿಗುತ್ತೆ. ಹಾಗಾದ್ರೆ ಆ ಒಂದು ಟೋಟಲ್ 11 ಮಹಡಿಯಲ್ಲಿ ಒಟ್ಟು 11 ಮಹಡಿಯ ಎತ್ತರ ಎಷ್ಟಾಗತ್ತೆ? 11 × 4 ಅಂದ್ರೆ 44 ಮೀಟರ್ಗಳು. ಇದು ಆ ಒಂದು ಕಟ್ಟಡದ ಎತ್ತರ ಆಗಿರುತ್ತೆ. ಈಗ ನೋಡಿ, ಹಾಗಾದ್ರೆ ಆ ಏಕತಾ ಪ್ರತಿಮೆ ಎಷ್ಟು ಎತ್ತರದಲ್ಲಿದೆ? 180 ಮೀಟರ್ ಎತ್ತರ ಇದೆ. ಕಟ್ಟಡದ ಎತ್ತರ 44 ಮೀಟರ್, ಏಕತಾ ಪ್ರತಿಮೆಯ ಎತ್ತರ 180 ಮೀಟರ್. ಹಾಗಾದ್ರೆ ಈಗ ಆ ಒಂದು ಏಕತಾ ಪ್ರತಿಮೆ ಕಟ್ಟಡಕ್ಕಿಂತ ಎಷ್ಟು ಹೆಚ್ಚು ಎತ್ತರ ಇದೆ ಅನ್ನೋದನ್ನ ನೋಡ್ಬೇಕಿದ್ರೆ ನಾವು ಏನ್ ಮಾಡ್ಬೇಕು? ನೋಡಿ, ಏಕತಾ ಪ್ರತಿಮೆ ಕಟ್ಟಡಕ್ಕಿಂತ ಎತ್ತರವಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಎಷ್ಟು ಹೆಚ್ಚು ಎತ್ತರವಿದೆ ಅಂತ ನೋಡ್ಬೇಕಂದ್ರೆ ನಾವು ಆ ಪ್ರತಿಮೆಯ ಎತ್ತರದಿಂದ ಕಟ್ಟಡದ ಎತ್ತರವನ್ನ ನಾವು ಕಳಿತೀವಿ, ಅಂದ್ರೆ ಮೈನಸ್ ಮಾಡ್ತೀವಿ. ನೋಡಿ, 180ರಿಂದ ನಾವು 44, ಇಲ್ಲಿ 180 ಅಂತಕ್ಕಂಥದ್ದು ಯಾವುದು? ಏಕತಾ ಪ್ರತಿಮೆಯ ಎತ್ತರ. 44 ಅಂತಕ್ಕಂಥದ್ದು ಕಟ್ಟಡದ ಎತ್ತರ. ಅದೆರಡನ್ನು ನಾವು ಕಳೆದಾಗ ನಮ್ಗೆ ಸಿಗ್ತಕ್ಕಂಥ ಆನ್ಸರ್ ಎಷ್ಟು? 136 ಮೀಟರ್. ಅದನ್ನ ನಾವಿಲ್ಲಿ ಈ ಒಂದು ಬಿಟ್ಟ ಸ್ಥಳದಲ್ಲಿ ಬರಿಬೇಕು. 136 ಮೀಟರ್, ಅದು ಅಷ್ಟು ಹೆಚ್ಚು ಎತ್ತರ ಇದೆ ಅಂತ ನಾವಿಲ್ಲಿ ಹೇಳಬಹುದು. ಅರ್ಥ ಆಗಿತ್ತು ಅಂತ ಅನ್ಕೊಳ್ತೀನಿ. ಬನ್ನಿ ಈಗ ನಾವು ಇದರಲ್ಲಿ 2ನೇ ಪ್ರಶ್ನೆನ ನೋಡೋಣ. ಏನಂತ ಇದೆ? ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನ ನೋಡೋಣ. ಏಕತಾ ಪ್ರತಿಮೆಯು ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ. ನೋಡಿ, ಏಕತಾ ಪ್ರತಿಮೆ ಕಟ್ಟಡದ ಎತ್ತರಕ್ಕಿಂತ ಸಮೀಪವಾಗಿ ಅಂದ್ರೆ ಹತ್ತತ್ರ ಸುಮಾರು 4 ಪಟ್ಟು ಹೆಚ್ಚೆತ್ತರ ಇದೆ ಅಂತೆ. ಹಾಗಾದ್ರೆ ನಾವು ಆ ಏಕತಾ ಪ್ರತಿಮೆಯ ಎತ್ತರವನ್ನು ನೋಡೋದು ಹೇಗೆ? ನೋಡಿ, 44 ಅಂತಕ್ಕಂಥದ್ದು ಆ ಒಂದು ಕಟ್ಟಡದ ಎತ್ತರ, ಅದಕ್ಕಿಂತ ಸರಿಸುಮಾರು 4 ಪಟ್ಟು ಎತ್ತರ ಜಾಸ್ತಿ ಇದೆ ಅಂತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಆ ಒಂದು 44ಕ್ಕೆ ಈ 4 ಕೂಡ ಗುಣಿಸ್ಬೇಕು. ಇದನ್ನ ನಾವು ಗುಣಿಸಿದಾಗ ಅಂದ್ರೆ 44ರ 4 ಪಟ್ಟು ಅದನ್ನ ಗುಣಿಸಿದಾಗ ನಮ್ಗೆ ಎಷ್ಟು ಸಿಗತ್ತೆ? 176 ಮೀಟರ್ ಅಂತಕ್ಕಂಥದ್ದು ಸಿಗತ್ತೆ. ಅದೇ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಆಯ್ತಾ? ಬನ್ನಿ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ? ಡ್ಯಾಶ್ ಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅದನ್ನ ಈಗ ನೋಡೋಣ. ನಾವು ಈಗ ಇದಕ್ಕೆ ಕಂಪೇರ್ ಮಾಡಬೇಕು, ಎರಡರ ಎತ್ತರಕ್ಕೂ ಕೂಡ ಕಂಪೇರ್ ಮಾಡಬೇಕು. ಸೋಮುವಿನ ಕಟ್ಟಡ ಮತ್ತೆ ಕುಂಚಿಕಲ್ ಜಲಪಾತ, ಅದೆರಡರ ವ್ಯತ್ಯಾಸ ಎಷ್ಟು ಅದನ್ನು ನಾವು ಕಂಡುಕೊಳ್ಬೇಕು. ಅದೇ ಏನಾಗಿರುತ್ತೆ? ಅದರ ಎತ್ತರ ಆಗಿರುತ್ತೆ. ನೋಡಿ, ಕುಂಚಿಕಲ್ ಜಲಪಾತದ ಎತ್ತರ ಎಷ್ಟು? 450 ಮೀಟರ್. ಸೋಮುವಿನ ಕಟ್ಟಡದ ಎತ್ತರ ಎಷ್ಟು? ನಾವಾಗ್ಲೇ ತಿಳ್ಕೊಂಡ ಹಾಗೆ 44 ಮೀಟರ್. ಆ 450ರಿಂದ ನಾವು 44ನ್ನ ಕಳೆದಾಗ ನಮ್ಗೆ ಎಷ್ಟು ಸಿಗತ್ತೆ? 406 ಮೀಟರ್. ಹಾಗಾದ್ರೆ ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತ ಎಷ್ಟು ಎತ್ತರವಿದೆ? 406 ಮೀಟರ್ ಎತ್ತರವಿದೆ ಅಂತ ನಾವಿಲ್ಲಿ ಬರಿತೀವಿ. ಮುಂದೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ? ಅದನ್ನು ನಾವು ಈಗ ನೋಡಬೇಕು. ಇದು ಅಷ್ಟೇ, ನಾವಿಲ್ಲಿ ವ್ಯತ್ಯಾಸವನ್ನ ನೋಡುವಂಥದ್ದು. ಯಾವುದು? ನೋಡಿ, ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತ ಅಂದ್ರೆ ಇಲ್ಲಿ ಎತ್ತರವಾಗಿರುವಂಥದ್ದು ಯಾವುದು? ಕುಂಚಿಕಲ್ ಜಲಪಾತ ಅಂತ ಅವರು ಹೇಳ್ತಕ್ಕಂಥ ಪ್ರಶ್ನೆಯಲ್ಲೇ ನಮ್ಗೆ ಗೊತ್ತಾಗತ್ತೆ. ಹಾಗಾಗಿ ನಾವು ಮೊದಲೇನ್ ಬರ್ಕೊಳ್ಬೇಕು? ಕುಂಚಿಕಲ್ ಜಲಪಾತದ ಎತ್ತರ ಎಷ್ಟು? 450 ಮೀಟರ್. ಅದರಿಂದ ಯಾವುದನ್ನ ಕಳಿಬೇಕು? ಯಾವುದಕ್ಕಿಂತ ಅಂತ ಅವ್ರು ಕೊಟ್ಟಿದಾರಲ್ವಾ, ಅದನ್ನ ಕಳಿಬೇಕು. ಸೋಮುವಿನ ಕಟ್ಟಡದ ಎತ್ತರ ಎಷ್ಟು? 44 ಮೀಟರ್. ಹಾಗಾಗಿ ಈಗ ನಾವು 450 ಮೀಟರಿಂದ 44 ಮೀಟರ್ ಅನ್ನ ಕಳೆದಾಗ 406 ಮೀಟರ್ ಅಂತ ಸಿಗುತ್ತೆ. ಹಾಗಾಗಿ ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತ 406 ಮೀಟರ್ ಎತ್ತರವಿದೆ ಅಂತ ಹೇಳಬಹುದು. ನೋಡಿಲ್ಲಿ ಕ್ವಶನ್ ರಿಪೀಟ್ ಆಗಿದೆ 2 ಬಾರಿ. ಇರ್ಲಿ, ಮುಂದೆ ನೋಡೋಣ. ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು? ಡ್ಯಾಶ್ ಅಂತ ಕೇಳಿದ್ದಾರೆ. ನೋಡಿ, ಜಲಪಾತದ ಎತ್ತರಕ್ಕೆ ಸಮ ಆಗ್ಬೇಕಿದ್ರೆ ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿ ಇರಬೇಕು? ಇದನ್ನ ನೋಡ್ಬೇಕಂದ್ರೆ ನೋಡಿ, ಈ ರೀತಿಯಾಗಿ ಲೆಕ್ಕವನ್ನ ಮಾಡಬೇಕು. ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿರಬೇಕಾದ ಮಹಡಿಗಳ ಸಂಖ್ಯೆ ಏನು? ಒಟ್ಟು ಎಷ್ಟು ಮಹಡಿಗಳಿದಾವೆ? 450 ಮಹಡಿಗಳು. ಇಲ್ಲಿ 450 ಇದು ಜಲಪಾತದ ಎತ್ತರ ಅಲ್ವಾ? 450. ಆ ಒಂದು ಮಹಡಿಯ ಎತ್ತರ ಎಷ್ಟು? ಆ ಒಂದು ಬಿಲ್ಡಿಂಗ್ ನ ಹೈಟ್ ಎಷ್ಟು? 44. ನಾವೇನ್ ಮಾಡ್ಬೇಕು? ಈಗ ಇದನ್ನ ಭಾಗಿಸ್ಬೇಕು. ನೋಡಿ, ಯಾವ ರೀತಿ ಭಾಗಿಸೋದು? ನೋಡಿ,
44 ಒಂದ್ಲಿ 44 ಅಂತ ಬರ್ಕೊಂಡಿದೀವಿ. ಹಾಗೆ ಇದನ್ನ ಕಳೆದಾಗ ಇಲ್ಲಿ 1 ಅಂತ ಸಿಗತ್ತೆ. ಈ 0ನ ನಾವು ಕೆಳಗೆ ಇಳಿಸ್ಕೊಳ್ಳೋಣ. ಇಲ್ಲಿ 10 ಆಯ್ತು. ಈಗ 44 10 44ಕ್ಕಿಂತ ಚಿಕ್ಕದಾಯ್ತು. ಹಾಗಾಗಿ 44 0 0 ಅಂತಾನೆ ಆಗತ್ತೆ ಅಲ್ವಾ. ನೆಕ್ಸ್ಟ್ ಈಗ ಈ ಒಂದು 10ನ್ನ ಹಾಗೆ ಕೆಳಗೆ ಇಳಿಸ್ಕೊಳ್ತೀವಿ. ಈಗ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಪಾಯಿಂಟ್ ಹಾಕ್ಬೇಕಾದಂತ ಒಂದು ಅವಶ್ಯಕತೆ ಬರುತ್ತೆ. ಹಾಗಾಗಿ ಇಲ್ಲಿ 10ರ ಪಕ್ಕ ಒಂದು ಬಿಂದುವನ್ನ ಇಡಬೇಕಾಗತ್ತೆ. ನೀವು ಯಾವಾಗ ನೀವು ಅಲ್ಲಿ 10ರ ಪಕ್ಕ ಒಂದು ಬಿಂದುವನ್ನ ಇಡ್ತೀರಿ, ಅಲ್ಲಿ ಆಟೋಮ್ಯಾಟಿಕ್ ಆಗಿ ಇಲ್ಲಿ 10ರ ಪಕ್ಕ ಒಂದು 0 ಬಂದು ಸೇರ್ಕೊಳ್ಳುತ್ತೆ. ಆಗ ಈ ಒಂದು ನಂಬರ್ 100 ಆಗತ್ತೆ. ಆಗ 44 2ಲಿ 88 ಅಂತ ಆಗತ್ತೆ. ಇಲ್ಲಿ ನಮ್ಗೆ ಶೇಷ ಸಿಗುವಂತದ್ದು 12 ಅಂತಕ್ಕಂಥದ್ದು. ಆಯ್ತಾ. ನಾವು ಇದನ್ನ ಮುಂದೆ ಕೂಡ ಭಾಗಿಸಬಹುದು ಬೇಕಾದ್ರೆ, ಆದ್ರೆ ನಮ್ಗೆ ಇಷ್ಟು ಸಾಕಾಗತ್ತೆ ನೋಡಿ. ಹಾಗಾದ್ರೆ ಅಂದಾಜು ಕಟ್ಟಡದ 10ರಷ್ಟು ಹೆಚ್ಚಿದೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ಸರಿಸುಮಾರು 10 ಪಟ್ಟು ಏನು ಅದು ಹೆಚ್ಚಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗಾದ್ರೆ ಅಲ್ಲಿ ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರ್ಬೇಕಾಗತ್ತೆ? ಆ ಒಂದು ಜಲಪಾತದ ಹೈಟಿಗೆ ಅದು ಏನು ರೀಚ್ ಆಗ್ಬೇಕು ಅಂದ್ರೆ 450 ಮೀಟರ್ನಷ್ಟು ಆ ಒಂದು ಕಟ್ಟಡ ರೀಚ್ ಆಗ್ಬೇಕು ಅಂದ್ರೆ ಎಷ್ಟಿರ್ಬೇಕಾಗತ್ತೆ, ಅದರ ಒಂದು ಎಷ್ಟು ಮಹಡಿಗಳು ಇರ್ಬೇಕಾಗತ್ತೆ ಆ ಒಂದು ಕಟ್ಟಡದಲ್ಲಿ, ಅದನ್ನ ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಒಂದು 10ರಷ್ಟು ಅಂತ ಆನ್ಸರ್ ಸಿಕ್ಕಿರುತ್ತಲ್ವಾ, ಇದಕ್ಕೆ ನಾವು 11ರಿಂದ ಗುಣಿಸ್ತೀವಿ. ಯಾಕೆ 11ರಿಂದ ಗುಣಿಸಿದೀವಿ ಅಂದ್ರೆ ಆ ಒಂದು ಮಹಡಿಯಲ್ಲಿ ಈಗ ಎಷ್ಟು ಮಹಡಿಗಳಿದಾವೆ? 11 ಮಹಡಿಗಳಲ್ವಾ. ಹಾಗಾಗಿ 11 × 10ನ ಮಾಡಿದಾಗ ನಮಗೆ 110 ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ 110 ಮಹಡಿಗಳು ಇರಬೇಕು. ಇದರ ಅರ್ಥ ಏನು? ಒಂದು ವೇಳೆ ಆ ಒಂದು ಕಟ್ಟಡದಲ್ಲಿ 100 ಮಹಡಿಗಳು ಇತ್ತಪ್ಪ ಅಂತಂದ್ರೆ ಆ ಒಂದು ಜಲಪಾತದ ಎತ್ತರಕ್ಕೆ ಅದು ಸಮ ಆಗತ್ತೆ ಅನ್ನುವಂಥದ್ದು ಇದರ ಉತ್ತರ. ಇದಿಷ್ಟಾಗಿತ್ತು ನಿಮ್ಮ ಗಣಿತ ಪ್ರಕಾಶ ಪಠ್ಯಪುಸ್ತಕದಲ್ಲಿರತಕ್ಕಂತಹ ಮೊದಲನೇ ಅಧ್ಯಾಯವಾದ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಧ್ಯಾಯದ ಪುಟ ಸಂಖ್ಯೆ 1, 2 ಮತ್ತು 3ರಲ್ಲಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೂ ಸಂಕ್ಷಿಪ್ತ ಉತ್ತರಗಳು, ಜೊತೆಗೆ ಅರ್ಥವಾಗ್ತಕ್ಕಂಥ ಹಾಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ನಾನಿಲ್ಲಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು, ಹಾಗೆ ನಿಮಗೆ ಯೂಸ್ಫುಲ್ ಆಗಿ ಅನ್ನಿಸ್ತು ಅಂತಂದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ತಿಳಿಸಿ, ಈ ರೀತಿಯಾಗಿ ಇಲ್ಲಿ ಏನು ನಾವು ಕಲಿಸ್ತಾ ಇದ್ದೀವಿ ಅಂತ, ಅವರು ಕೂಡ ಅದನ್ನ ನೋಡಿ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.